ಏನ್ ಮಾಡ್ತಿದ್ದೀನಿ? ಟೀ ಕಾಯಿಸ್ತಾನಿ ಕಣ್ರಿ. ಯಾಕೋ ಬತ್ತರೆ ಇದೆ ತಲ್ಲೋಯ್ತದ ಕಮ್ಮಿ ಒಂಚೂರು ಟೀಗ ಶುಂಠಿ ಹಾಕಪ್ಪ. ಸರಿ ಕಣ್ರಿ. ತಗೊಳ್ರಿ. ಇದೇನಾಗಿದೆ ಈ ಟೀಗ? ನೀವೇ ಶುಂಠಿ ಹಾಕಿ ಅಂದ್ರಲ್ಲ, ಇದ್ರ ಶುಂಠಿ ಹಾಕಿರೋದ್ರ ಕಾಣ್ತಿಲ್ವಲ್ಲ? ಅದು ಶುಂಠಿ ಇರ್ಲಿಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟಿ. ಸಾಯಿಸ್ಬಿಟ್ಟೆ. ಏನ್ ಬಾಮಿದ ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ? ಹಬ್ಬಕ್ ಕಳಿಸಲ್ಲ ಅಂದ್ರಲ್ಲಣ್ಣ, ಅದಕ್ಕೆ ನಾವೇ ಒಬ್ರು ಕರ್ಕೋಗನ್ಕ ಬನ್ನು. ಹಬ್ಬಕ್ ಕಳಿಸ್ಕೊಡಿ ಬೋ, ನೀವು ಬನ್ನಿ. ಅಯ್ಯೋ ಕರ್ಕೋಗಪ್ಪ, ನಾ ಏನ್ ಬೇಡ ಅಂದನ. ಸೀರೆ ಲೌಕ ತೆಗೆದ ಅವಳಗತ್ತಾನೆ. ಅದೇ ಹಂಗಂದ್ರೆ ಹೋದ್ ಗೌರಿ ಹಬ್ಬದಲ್ಲಿ ನಿಮ್ಗೂ ಮೂರ್ತಿ ಸತ್ ತಂದ್ಕೊಟ್ನಲ್ಲ. ತಂದಿದ್ದಕ್ಕಪ್ಪ 100 ರೂಪಾಯಿ ನಾವು 3 ದಿನ ಬರ್ನಿಲ್ಲ ಅರ್ಧೋದು. ಬರೀ ನನ್ ಬಾಮೈದೆ ತಗೊಟ್ಟಿರೋ ಟೀ ಶರ್ಟ್ಗಳು ಚೆನ್ನಾಗವ ಅಂತ ಅಂದ್ಬಿಟ್ಟು ದಿನಡತ್ತು ಇಕ್ಕ ಅರ್ದಾಕ್ಬಿಟ್ಟು ಈಗ ಬರೀ 100 ರೂಪಾಯಿಗೆ 3 ಅಂತಿದಾರಲ್ಲ, ನೀವು ಸರಿಯಾಗಿದ್ದಾರೆ ಬಿಡಿ. ನಿನಗೇನ ಹಬ್ಬಕ್ಕೂ ತೆಗಿತಾರ ಕಮ್ಮಿ, ಬೀರ್ ತುಂಬಾ ಅವ, ನಾ ಏನ್ ಮಾಡ್ಲಿ? ಈಗ ನನ್ನ ಹಬ್ಬಕ್ಕೆ ಕಳಿಸ್ತಾರೆ ಏನೇ ಹೇಳಿ. ಹೋಗು, ಅತ್ತಿನ ಬರೋದಕ್ಕೊಂದ್ 2 ಮೂಟ ಅಕ್ಕಿ, 1 ಮೂಟ ರಾಗಿ, ಕೊಬ್ಬರಿ ಎಣ, ಕೈ ಎಣ, ಖಾರದ ಪುಡಿ, ಕಾಳು ಕಡ್ಡಿ ಎಲ್ಲಾನು ತುಂಬ್ಕಬ. ಬಿಡವ, ಹಬ್ಬಕ್ಕೇನ್ ಬರ್ಬೇಡ, ಬಾವ ಜಗಳ ಆಡ್ತಾರ ಸುಮ್ನ. ಮಾರ್ಲ ಮೇಲೆ ಹೋಗ್ಬರೆ. ಸರಿ ಹೋಗಿ. ಇತ್ತಿಂದ ತುಂಬ್ಕೊಂಡ್ಕ ಬಂದ್ರ ನಿಮ್ ಬಾವ ಅತ್ತಿಂದ ತುಂಬ್ಕೊ ಬನ್ನಿ ಅಂತ. ಸೂಪರ್ ಆಗಿದೆ. ದುಷ್ಟು 2ನೇ ಭಾಗ ವೇಟ್ ಮಾಡ್ಬೇಕು ನಾವು. ಹಬ್ಬಕ್ ಕಳಿಸ್ಬೇಕಂತ ಹಬ್ಬಕ್ಕ ಒಂದ್ ಸೀರೆನು ಒಂದ್ ರೌಕನು ಇಸ್ಕೊ ಬರಕ ಗತಿ ಕೆಟ್ಟ ಬಡ್ಡೆವ. ನೀ ಬಿಡ್ಲ ಇದಕ್ಕೆ ಹಿಂಗ್ ಮಾಡ್ಕೊತಿದಾರೆ. ಇನ್ನೇನ್ ಮಾಡೋ, ಚಿಕ್ಕ ನೀವೇ ಮದ್ವೆ ನಾವ್ ತಟ್ಟ ಮೇಲೆ ನಮ್ ತಡಿ ಬೇಡ ಬಿಡ್ಲ. ಅಯ್ಯೋ ಅಣ್ಣ, ಹುಡುಗಿರಿ ಬೆಳೆಸ್ಕೊಳ್ಳೋದು ತುಂಬಾ ಈಸಿ, ಬನ್ನಿ ನಾನು ಹೇಳ್ಕೊಡ್ತೀನಿ. ನನ್ ಮನ ಅಗ್ಗೆ ಬೀಜಾಕ್ಲ ಫಸ್ಟ್. ನೀಟಾಗಿ ಸ್ನಾನ ಮಾಡಿ ಒಂದೊಳ್ಳೆ ಬಟ್ಟೆ ಹಾಕೊಳ್ಳಿ, ಹಂಗೆ ಘಮ ಘಮ ಅನ್ನೋ ಸೆಂಟ ಹೊಡ್ಕೊಳ್ಳಿ. ಹುಡುಗಿರ್ನ ಬೀಟ್ ಹಾಕಕ್ಕೆ ಸರಿಯಾದ ಜಾಗ ಬಸ್ ಸ್ಟ್ಯಾಂಡ್. ನೀವು ಅಲ್ಲಿ ನಿಂತ್ಕೊಳ್ಳಿ, ಯಾವ್ದಾದ್ರು ಹುಡುಗಿ ಬಂದ್ರೆ ಸಿಗ್ನಲ್ ಕೊಡ್ತೀನಿ. ಅಣ್ಣ, ಇಲ್ಲೊಂದು ಹುಡುಗಿ ಬತ್ತಾವಳ, ಅವಳಗ ಯಾರೋ ಲವರ್ ಇಲ್ಲ, ಇಬ್ರಲ್ಲೊಬ್ರು ಪಟಾಯಿಸ್ಕೊಳ್ಳಿ. ಮಸ್ತ್ ಪೀಸು, ಸಕ್ಕತ್ತಾಗವಳೆ ಮಗ. ಸಕ್ಕತ್ತಾಗವಳೆ, ನಾನೇ ಪ್ರಪೋಸ್ ಮಾಡ್ತೀನಿ. ಮಗ, ಅವಳು ಸಕ್ಕತ್ತಾಗವಳೆ, ನಾನೇ ಪ್ರಪೋಸ್ ಮಾಡ್ತೀನಿ. ಕೂತ್ಕೊಳ್ಳಲ್ಲಿ ಅವಳ್ದಿ ಕಣ್ಣಾಕ್ ಬೇಡ, ನಿಮ್ಮ ಒಬ್ಬ ಚಟ್ಟ. ಅಣ್ಣ, ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹಿಂಗ ಆಡತ್ತಿ ಇಬ್ರು ಸಿಂಗಲ್ ಆಗಿರೋದು. ಇಬ್ರು ಹೋಗಿ ಹೇಳಿ, ಯಾರನ್ನಾರು ಒಬ್ರನ್ನ ಒಪ್ಕೋತಾಳ. ಸರಿ, ಇಬ್ರು ಪ್ರಪೋಸ್ ಮಾಡೋ, ಯಾರಿಗೈತಾರ ಅವ್ರ ಗಾಲಿ. ಎಕ್ಸ್ಕ್ಯೂಸ್ ಮೀ. ಹೇಳಿ ಅಂಕಲ್. ಅಂಕಲ್ ಅನ್ಬಿಟ್ಟ. ಅಮ್ಯೋ ಕುಳ್ಳಿ, ಹಿಂಗೆ ಕದ್ದು ಮುಚ್ಚಿ ಎಷ್ಟ್ ದಿನ ಅಂತ ಮೀಟ್ ಆಗವ್, ಬೇಗನೆ ಮದ್ವೆ ಆಗವ್. ಸರಿ ಬಿಡು. ವರದಕ್ಷಿಣೆ ಎಷ್ಟ್ ಕೊಟ್ಟರು? ಹಿಂಗೆ ಹೆಣ್ ಕೊಡೋದೇ ಹೆಚ್ಚು ಮುದೇವಿ, ಹಿಂಗೆ ವರದಕ್ಷಿಣೆ ಕೊಟ್ಟರು. ಅಮ್ಯಾವ್ ಸರಿ, ಆ ವಾಚ್ ಉಂಗ್ರ ಜೊತೆಗ ಒಂದ್ ಚಿನ್ನ ಚೇಂಜ್ ಮಾಡಿಸ್ಕೊಳಕ್ ಹೇಳು. ಅವ್ರ ಚಿನ್ನ ಮಾಡಾಕ ಮೇಕಿಂಗ್ ಚಾರ್ಜಸ್ ನಿಂಗ್ ಒಂದ್ ಪಲ್ಸರ್ ಗಾಡಿನೇ ಕೊಡಿಸ್ಬೋದು. ಅಮ್ಯಾವ್ ಕಡಿಮೆ ಮೇಕಿಂಗ್ ಚಾರ್ಜಸ್ ಅಲ್ಲಿ ಒಳ್ಳೆ ಚಿನ್ನ ಮಾಡ್ಕೊಡ್ತಾರ. ಎಲ್ಲ MS ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ. ಅಣ್ಣ, ಈ ಮೊಬೈಲ್ದು ಪೌಚ್ ಇದ್ದ? ಹ್ಞೂ ಅಣ್ಣ, ಅದ ಎಷ್ಟಣ್ಣ ಈ ಪೌಚು? 150 ರೂಪಾಯಿ. 150 ರೂಪಾಯಿ ಅಣ್ಣ. ಈ ಪೌಚು ಬರೀ 50 ರೂಪಾಯಿ. 50 ರೂಪಾಯಿ? 50 ರೂಪಾಯಿ ಈ ಕಾಲದಲ್ಲಿ ಪೌಚಲ್ಲಿ ಬಂದಣ. ಅಣ್ಣ, ಇಂಥ ಪೌಚ್ಗಳನ್ನ ಎಷ್ಟು ಹಾಕ್ಸಿಲ್ಲ, 50 ರೂಪಾಯಿ ಬರ್ತದ ಹಾಕಣ. 50 ರೂಪಾಯಿಗೆ ತಗೋಬೋಗಣ, ನಾನೇ ತಗೋತೀನಿ. ನಿಜವಾಗ್ಲೂ ತಗೊಂಡ ಅಣ್ಣ? ಹ್ಞೂ, ನಾನೇ ತಗೋತೀನಿ. ಎಷ್ಟಿದ್ರು ತಗೋತೀನಿ, ತಗೋಬೋಗು. ತಗೋಣ. ಇವನ್ ಯಾವನ ಮರಿಯ ಇರ ಬರೋ ಪೋಸ್ಟ್ನೆಲ್ಲ ಬ್ಯಾಗೆ ತುಂಬ್ಕೊ ಬಂದಿದ್ದನು. ಕೊಡೋಣ ಮತ್ತೆ ಕಾಸ. ನನ್ನ ಮಕ್ಕಳು ಒಂದೊಂದಲ್ಲ. ಏನ ಅರ್ಜೆಂಟು ಬಾಂದಿಲ್ಲ? ಮದುವೆ ಮಾಡಕ ಹುಡ್ಗನ್ ನೋಡ್ತವ್ರ, ನನ್ನ ಮರ್ತ್ ಬಿಡು.
ನೀನು ಮರ್ತ್ಬಿಡು, ನನ್ನ ನಂಬರ್ ಡಿಲೀಟ್ ಮಾಡು. ನಿನ್ನ ನಂಬರ್ನ ನನ್ನ ಕೈಲಿ ಡಿಲೀಟ್ ಮಾಡೋಕ್ಕಾಗಲ್ಲ. ಬಾಜೆ ನೀವೇ ಫೋನ್ ಇಸ್ಕೊಂಡು ನಂಬರ್ ಡಿಲೀಟ್ ಮಾಡ್ಬಿಡಿ. ನನ್ನ ನಂಬರ್ ಏನಂತ ಸೇವ್ ಮಾಡಿದೆ? ನಿನ್ನ ನಂಬರ್ನ ನಾ ಸೇವನೆ ಮಾಡಿಲ್ಲ. ಎಲ್ಬೇಕಿದಿಲ್ಲ ಎಲ್ಗೂ ಇಲ್ಲ ಕಮ್ಮಿ, ಇಲ್ಲೇ ಬಂದೆ. ಅಲ್ಲಿ ಇಲ್ಲಿ ನಾಯಿ ತರ ತಿರ್ಕೊಂಡು ನಿಂತ್ಕೊಬೇಡ, ಬಿರ್ನ ಬಾ ಮನೆಗ. ಸರಿ ಆಯ್ತು. ಇಲ್ಲ ಅಂದ್ರೆ ಗೊತ್ತಲ್ಲ. ಹುಲಿ ಇದ್ದಂಗಿದಿ, ಸೌಟ್ ಗಿದ್ರೆ ಕಳಂಗಾಗೋಯ್ತು. ಸರ್ರಿಗಿರ ಬಜಾರಿನೇ ಗಂಟಾಕರ ಬಿಡು, ನನ್ನ ಮದುವೆಗಿರ ಹಿಂಗೆಲ್ಲ ಆಯ್ತಿತಾ? ನಿಮ್ಮಲ್ಲಿ ಕೊಡ್ತಾರ ನಾ ಏನ್ ಮಾಡ್ಲಿ? ಎತ್ತಗೆರ ಓಡೋಗಂ ಬಾ ಅಂತನ್ನಿಲ್ವಾ? ಈಗೇನ್ ಕಾಲ ಮಿಂಚಿಲ್ಲ, ನೀವು ಅನ್ನು. ಅವಳೇನ್ ಮಾಡ್ದೆ? ಅವ ಮದ್ವಾಗಿರವ ಅವಳು ಇರ್ಲಿ, ನಿನ್ನ ಬೇಕಾದ್ರೆ ಇಟ್ಕತೀನಿ. ಯಾಕ್ರ ಕಿತ್ತೋಯ್ತವ ನನ್ ಮಗನ್ ಗಂಡ? ನನ್ನೇನ್ ಊರ್ದಿರ್ಗೆ ಅನ್ಕೊಬಿಟ್ಟಿದೆಯ? ಅಣ್ಣ ಏನ್ ಚೇತು? ಅವತ್ತು ನೀ ನಂಗೆ ನೈಟ್ ಹಾಕ್ಬಿಟ್ಟು ವಿಡಿಯೋ ಮಾಡಿಸ್ತಿಲ್ಲ, ಅವಾಗಿಂದ ಹುಡುಗಿರು ಎಲ್ಲಿ ಸಿಕ್ಕರು ಚೆನ್ನಾಗಿ ಮಾತಾಡ್ಸ್ತಾರ. ಹೋಯ್ ಹೊಡೆದಲ್ಲ ಚಾನ್ಸು, ಅದಕ್ಕೆ ನಾನು ಹೆಣ್ಣಾಗ್ಬೇಕು ಅಷ್ಟೇ. ಅಂದ್ರೆ ನನ್ನನ್ನ ಗಂಡಸು ಅಂತ ಗುರುತಿಸೋ ಈ ಅಂಗದಿಂದ ನನಗೆ ಮುಕ್ತಿ ಬೇಕು ಅಷ್ಟೇ. ಅಣ್ಣ ಒಂಚೂರು ಬಂದೆ ಅಣ್ಣ. ಎಲ್ಲಿಗ್ಲಾ? ವಾತ್ಕೋಸಿ ಇಡ ಬಿಡಿಸ್ಬೇಕು ಅದ್ಕ. ನಿನ್ ವಾದ್ ಕಾಮಿ ಗಿಡ ಬಿಡಿ ಸಾಯಿ, ಫಸ್ಟ್ ಇವ್ನ ಕರ್ಕೊ ಗಿಡ ಬಿಡಿಸು. ಕರ್ಕೊ ಹೋಗ್ಲಾ ಇವನು? ಅತ್ತ ಅತ್ತ, ಅಯ್ಯೋ ಅಲ್ಲೇ ನಿಂತ್ಕಪ್ಪ, ನಾನ್ ಮುಡ್ಸ್ಕೋಬಾರ್ದು. ಏನಕ್ಕತ್ತ? ನಿಂಗ ಅದೆಲ್ಲ ಈಗ್ಲೇ ಅರ್ಥ ಆಗಲ್ಲ ಕಂದ. ನೀನ್ ದೊಡ್ಡವನಾಯ್ತಿದೆಯಲ್ಲ, ಅವಾಗ ನಿಂಗೆ ಅರ್ಥ ಆಯ್ತದ. ಆಟ ಆಡ್ಕೊ ಹೋಗು. ಸರಿ ಕಕ್ಕ. ಅಪ್ಪ ಏನಾಯ್ತಪ್ಪ? ಅತ್ತ ಚಾಪ್ ಹಾಕೊಂಡು ಈಚಕ್ ಕುಂತದಲ್ಲಿ ಏನಕ್ಕಪ್ಪ? ಅತ್ತೆ ಆರೋಗ್ಯವಾಗಿರ್ಲಿ ಅಂತ ಕೂರ್ಸಿರ್ತಾರ ಕಣಪ್ಪ. ಅವನ್ನ ಈಚೆ ಹಂಗೆ ಕುಡಿಸ್ಬೇಕಾ? ಹಂಗೆಲ್ಲ ಮಾಡ್ಬಾರ್ದು ಕಣಪ್ಪ. ಇಂಥ ಟೈಮಲ್ಲಿ ಅವ್ರನ್ನ ಜೋಪಾನವಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ನೋಡ್ಕೋಬೇಕು, ಸರಿನಾ? ಅದು ಮಾವಂಗ್ ಗೊತ್ತಿಲ್ಲ ಅನ್ಸುತ್ತೆ, ಅವ್ನ್ ಬರ್ದ್ ಕೊಡ್ತೀನಿ ಅಂತ ಮಾವನ್ ಕೈಲಿ ಕೊಡು. ಏನಪ್ಪ? ಅಪ್ಪ ಇದ್ದ ನಿಮ್ ಕೊಡಕ್ಕಿರುತ್ತೋ. ತಾಯ್ತನಕ್ಕೆ ನೆರವಾಗುವ ನೋವಿಗೆ ಮನೆಯಾಚೆ ಚಾಪೆ ಏಕೆ, ನಾಯಿಯಂತೆ ಊಟವೇಕೆ, ಅವರ ನೋವನ್ನರಿಯದೆ ಮಗು ಹಡೆದಾಗ ನೀ ಮುದ್ದಾಡುವುದೇಕೆ? ಅಮ್ಯಾವು ಬಾ ಒಳಕ, ನೀನೆ ಬಾ. ಮಗ, ನಮ್ ಜೀವನ ಎಲ್ಲ ಬರೀ ಸಾಲ ತೀರ್ಸರ್ಲಿ ಆಗೋಯ್ತಕ್ಕಲ್ಲ ಮಗ. ರೋಡಲ್ಲಿ ಹೋಯ್ತು ಒಂದ್ 5 ಲಕ್ಷ ಸಿಕ್ತು ಅನ್ಕೋ, ಏನ್ ಮಾಡ್ತೀಯ? 5 ಲಕ್ಷ ಮಗ, ನಾನ್ ಸಾಲ ತೀರ್ಸಕ 4 ಲಕ್ಷ ಮಾಡಿಕತ್ತೀನಿ, ನಿಂಗ್ 1 ಲಕ್ಷ ಕೊಡ್ತೀನಿ. ಯಾಕೆ ನಂಗ್ ಸಾಲ ಇಲ್ವಾ? ಇಬ್ರು ಅರ್ಧ ಕಳೆದ ಬಿಡು. ಸಿಗದ್ ನಂಗೆ ತಾನೆ ಅದು. ಸಿಗುತ್ತೆ ಅಂತ ಹೇಳ್ದ ನಾನಲ್ವಲ್ಲ? ಅದೆಲ್ಲ ಗೊತ್ತಾಗಲ್ಲ, ಸಿಗ್ತಾರ ಸೀಲುಂಡ. ನಿಂಗ್ 1 ಲಕ್ಷ ಕೊಡ್ತೀನಿ ಅಷ್ಟೇ. ದುಡ್ಡು ಬರ್ತದಂಗೆ ನಿನ್ ಬುದ್ಧಿ ತೋರ್ಸ್ಬಿಟ್ಟಲ್ಲ. ಯಾವ ತೋರ್ಸಿದ್ದಿನ ಯಾವ ಅಲ್ಲ ಕಳ ಸುನಿ, ಆ ರೋಡಲ್ಲಿ ಹೋಯ್ತಾ? ಅವ್ನಿಗೆ ಗೊತ್ತಾರ ಅವ್ನಿಗೆ ಬಾ ಕೊಡ್ಬೇಕಾಯ್ತದ, ನಾವೇ ಡಿವೈಡ್ ಮಾಡ್ಕೊಳ ಅಲ್ವಾ? ಇದು ಆಕ್ಚುಲಿ ಚೆನ್ನಾಗಿ ಇಬ್ರು ಮಧ್ಯೆ ಬರ್ತಾನೆ ಅಲ್ಲಿ. ಸುಮ್ಮತ್ತಾಗ ಅವನು ಬೇರೆ ಕೊಡ್ಬೇಕಾಗಿರೋದು ಈಗ. ಅದಕ್ಕೆ ಒಂದ್ ಕೆಲಸ ಮಾಡು, 2 ಲಕ್ಷ ನನ್ ಕೊಡು, 3 ಲಕ್ಷ ನೀನ್ ಇಟ್ಕ.
ಸರ್ ಇಲ್ಲಿ ಮನೆ ಹತ್ರ ಯಾರು ಇಲ್ಲ. ಅವ್ರು ಬರೋ ತನಕ ಅಲ್ಲೇ ಇದು ದುಡ್ಡು ಕಟ್ಸ್ಕೊ ಬನ್ನಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಬ್ರದರ್ ಇಲ್ಲಿ ಯಾವ್ದಾದ್ರು ಹೋಟ್ಲ್ ಇದೆಯಾ? ಅಣ್ಣ ಇಲ್ಲಿ ಯಾವ್ದು ಹೋಟೆಲ್ ಇಲ್ಲ, ಮೇನ್ ರೋಡ್ ಅಲ್ಲಿ ಟೀ ಅಂಗಡಿ ಇದೆ ಅಷ್ಟೇ. ಹಾ ಸರಿ. ಸಂದೋರ್ ಇಲ್ಲೇ ನಿಂತಿರಲಮ್ಮಿ ಇನ್ನೂ ಹೋಗಿಲ್ಲ. ಅಮ್ಮ ಎಷ್ಟೊತ್ತು ನೋಡಕ್ ಹಾಕಬೇಕು? ನಿಮ್ಗೆ ನಾಚಕ ಮಾನ ಮರ್ಯಾದೆ ಏನೂ ಇಲ್ವಾ? ದುಡ್ಡು ಕಟ್ಟಕ್ ಆಗ್ಲಿಲ್ಲ ಅಂದ್ರೆ ಯಾಕಮ್ಮ ತಗೋಬೇಕು? ಮರದಿ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಮಾತಾಡೋ ನೀನು. ಯಾರಿಗೆ ನಾಚ್ಕಮ್ಮನ ಮರ್ಯಾದೆ ಇಲ್ವಾ ಅಂತಿರೋದು? ನೀಂಗೆಲ್ಲ ಮಾತಾಡೋದು ದುಡ್ಡನ್ನೇ ಕಟ್ಟಲ್ಲ. ಏನ್ ಮಾಡ್ಕೊಂಡೆ ಮಾಡ್ಕೋ ಹೋಗು. ಅದಕ್ಕಮ್ಮ ದುಡ್ಡು ಕಟ್ಟಲ್ಲ. ಯಾಕಡ್ ಕೊಡ್ತಾಳ ಬಿಡಿ ಸಾ, ನೀವ್ ಯಾಕಡೆ ದಂಡಕ್ ಬಂದ್ ನಿಂತ್ಕೊಂಡ್ರಿ ನೋಡಿದ್ರೆ ಏನ್ ಕಳಲ್ಲ ನಮ್ನ. ನೀ ಅಟ್ಟಿ ಮುಂದಕ್ಕೆ ಬರಂಗಿಲ್ಲ ದುಡ್ಡು ಕಟ್ಸ್ಕೊಳಕ. ಇನ್ನೊಂದ್ಸಲ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಸರ್ ಇಲ್ಲಿ ದುಡ್ಡು ಕಡಿ ಅಂದ್ರೆ ನಮ್ಗೆ ಬೈತಾವ್ರ ಸರ್. ನೀವೇನಾದ್ರೂ ಮಾಡಿ ದುಡ್ಡು ಕಟ್ಸ್ಕೊ ಬನ್ನಿ, ಇಲ್ಲಾಂದ್ರೆ ಗೊತ್ತಲ್ಲ ನಿಮ್ ಸ್ಯಾಲ್ರಿ ಕಟ್ ಮಾಡ್ತೀನಿ ಅಷ್ಟೇ. ಸರ್ ಏನೇನ್ರಿ ಮತ್ತ ಇವ್ರು ನೋಡಿದ್ರೆ ಸ್ಯಾಲ್ರಿ ಕಟ್ ಮಾಡ್ತೀನಿ ಅಂತ ಹೇಳ್ತಾರ, ಇವಮ್ಮ ಮನ ಮುಂದಕ್ಕೆ ಬರಬೇಡಿ ಅಂತಾರ. ದುಡ್ಡು ಕೊಡ್ರಿ ಅಂತಾನೆ ಬಂದಿರೋದು. ನಿಮಗ್ ದುಡ್ಡು ಕೊಡ್ಬಿಡೋದು ನಾಯಿ ಕಂಡ ಕಲಿಬೇಕು. ಬಿಸಿಲು ಮಣ ಅಂತ ಕಾಣದೆ. ಇಲ್ಲಿ ನೋಡಮ್ಮ, ಟೈಮ್ 4 ಗಂಟೆ ಆಯ್ತು, ಇನ್ನೂ ಊಟ ಮಾಡಿಲ್ಲ. ನಮ್ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ನಿಮಗ್ ಕಷ್ಟನ ಕಾಣ್ತಾನೆ ದುಡ್ಡು ಕೊಟ್ಟಿರೋದು. ಮಂದ್ ಕಟ್ಟಕ್ಕೇನ? ಎತ್ರಿ ಬೈಕ್ ಎತ್ರಿ.